ಸಾಧ್ಯವಾದರೆ ಎಲ್ಲ ಹೋರಾಟಗಾರರು ಇವತ್ತು ಹಾಕಿರುವಂಥ FIR ಅನ್ನು ನೀವು ವಿಶ್ಲೇಷಣೆ ಮಾಡಿ ನೋಡಿ. ಒಂದು ಸ್ಟೇಷನ್ ಬೇಲಲ್ಲಿ ಹೊರಗಡೆ ಬರುವಂತಹ FIR ಇದನ್ನು ಹಾಕಿರುವಂಥದ್ದು ನಮ್ಮ ಸರ್ಕಾರದ ಅಧಿಕಾರಿಗಳು. ಇವತ್ತು ಒಂದು ತಿಂಗಳ ನಂತರದಲ್ಲಿ ಒಂದು ಹಾಸಿಗೆಯನ್ನು ಎತ್ಕೊಂಡು ಹೋಗ್ತಾರೆ. SIT ಅವ್ರಿಗೆ ಹೇಳ್ತಾ ಇದ್ದೇನೆ, ಆ ಹಾಸಿಗೆಯಲ್ಲಿ ಕನಿಷ್ಠ ಪ್ರಜ್ವಲ್ ರೇವಣ್ಣನ ಒಂದು ಕೂದಲು ಇರುವಾಗ ನೋಡ್ಕೊಳ್ಳಿ, ಬೇರೆ ಯಾವರ ಕೂದಲು ಬರದಾಗೆ ನೋಡ್ಕೊಳ್ಳಿ. ಬೇರೆಯವರ ಕೂದಲು ಇತ್ತು ಅಂತ ನೀವು ಖಂಡಿತವಾಗ್ಲೂ ಹೇಳಬೇಡಿ. ಒಂದು ತಿಂಗಳ ನಂತರ ನಡೆಸುವಂತಹ ನಡೆ ಇದು. SITಯಲ್ಲಿ ಈಗಾಗಲೇ ಎಕ್ಸ್ಪರ್ಟ್ಸ್ ಕೆಲಸಗಳು ಮಾಡಬೇಕಾಗಿತ್ತು, ಈಗಾಗಲೇ ಎಲ್ಲರನ್ನು ಬಂಧಿಸಬೇಕಾಗಿತ್ತು, ಈಗಾಗಲೇ ಯಾರ್ಯಾರು ಸ್ಪ್ರೆಡ್ ಮಾಡಿದ್ರು ಅವ್ರನ್ನೆಲ್ಲ ಒದ್ದೊಳಗಾಕಬೇಕಾಗಿತ್ತು. ಈ ಕೆಲಸವನ್ನು ಇನ್ನೂ SIT ಮಾಡಲಿಲ್ಲ. ನೇತಾರರು ಅಹರ್ನಿಶಿ ಹೋರಾಟ ಮಾಡ್ತಿರುವಂಥ ದಕ್ಷಿಣ ಕನ್ನಡದಲ್ಲಿ ಆಗಲಿ ಅಥವಾ ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಹೋರಾಟ ಮಾಡ್ತಿರುವಂಥ ಹೋರಾಟಗಾರರನ್ನು ನಿರ್ಲಕ್ಷ್ಯ ಮಾಡಿ ಸುಮಾರು 350 ಪ್ರಕರಣಗಳನ್ನು ಫೇಸ್ ಮಾಡ್ತಿರುವಂತಹ ಒಬ್ಬ ಶ್ವೇತಾಂಬರಿಯ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳುವಂಥದ್ದನ್ನು ನಾನು ನೋಡಿದಾಗ ಇವರ ನಮ್ಮ ನಾಯಕರು ಅಂತ ಅನಿಸುತ್ತೆ. ಛೇ ಅಂತ ಅನಿಸುತ್ತೆ. ನಿಮ್ಮಿಂದ ನಾವು ಏನನ್ನು ನಿರೀಕ್ಷೆ ಮಾಡ್ಬೋದು ಅಂತ ಅನಿಸುತ್ತೆ. ಇದು ನಾವು ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹವಾಗಲಿ ಅಥವಾ ವೈಯಕ್ತಿಕ ಸಿಟ್ಟಿನಿಂದ ಹೇಳ್ತಾ ಇಲ್ಲ. ಎಲ್ಲ ಕಾವಿಗಳ ಮುಂದೆ ಬಟ್ಟೆ ಬಿಚ್ಚುವಂಥದ್ದು, ಎಲ್ಲ ಖಾದಿಗಳು ಹೋಗಿ ಶ್ವೇತಾಂಬರಿಗಳು ಕಾವಿಗಳ ಮುಂದೆ, ಪಾದ್ರಿಗಳ ಮುಂದೆ, ಮುಲ್ಲಾಗಳ ಮುಂದೆ ಹೋಗಿ ಬಟ್ಟೆ ಬಿಚ್ಕೊಂಡು ನಿಂತ್ಕೊಳ್ಳುವಂಥದ್ದು. ಈ ಕೆಲಸವನ್ನು ಮಾಡ್ತಾ ಇದ್ದರೆ ಮತದಾರನನ್ನು ಕೇಳಿಸುವಂಥವ್ರು ಯಾರು? ಈಗಾಗಲೇ 4 ತಿಂಗಳು ಈ ಪೆನ್ ಡ್ರೈವ್ ಪ್ರಾಸನದಲ್ಲೇ ಕಾಲ ಕಳೆದುಬಿಟ್ಟಿದೆ. ನಮ್ಮ ಸರ್ಕಾರಗಳು ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಲಿಲ್ಲ, ಯಾರಿಗೂ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ. ಏನು ಅಂದ್ಕೊಂಡಿದ್ದಾರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು? ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಸಂವಿಧಾನದ ಮೇಲೆ ನಡೆದಂತಹ ಅತ್ಯಾಚಾರ ಇದು. ಪ್ರಜ್ವಲ್ ರೇವಣ್ಣ ಮಾಡಿರುವಂಥದ್ದು ಮಹಿಳೆಯರ ಘನತೆಯ ಮೇಲೆ ನಡೆದಂತಹ ಅತ್ಯಾಚಾರ ಇದು. ಜನಪ್ರತಿನಿಧಿ ಕಾಯ್ದೆಯ ಮೇಲೆ ನಡೆದಂತಹ ಅತ್ಯಾಚಾರ ಇದು. ಇದನ್ನು ಸೂಕ್ಷ್ಮವಾಗಿ ತಗೊಳ್ಳಿ. ಇದರ ಮೂಲಕ ಈ ಕರ್ನಾಟಕದ ಉದ್ದಗಲದಲ್ಲೂ ನಡೆಯುತ್ತಿರುವಂಥ ಹೋರಾಟಗಳು ಮಹಿಳೆಯರಿಗೋಸ್ಕರ, ಅದು ಸೌಜನ್ಯಳ ಪ್ರಕರಣ ಆಗಿರ್ಬೋದು ಅಥವಾ ನಮ್ಮ ಚಿತ್ರದುರ್ಗದ ಮಕ್ಕಳ ಪ್ರಕರಣಗಳಾಗಿರ್ಬೋದು, ಈ ಹಾಸನದ ಮಹಿಳೆಯರ ಮೇಲೆ ನಡೆದಂತಹ ದಬ್ಬಾಳಿಕೆಯ ಪ್ರಕರಣ ಆಗಿರ್ಬೋದು, ಇವೆಲ್ಲದಕ್ಕೂ ಮುಕ್ತಿಯನ್ನು ಕಾಣಿಸದೆ ದಯಮಾಡಿ ನಮ್ಮನ್ನು ಯಾರನ್ನೂ ನೋಡ್ಲಿಕ್ಕೆ ಬರಬೇಡಿ ಅಂತ ಕೇಂದ್ರ ಸರ್ಕಾರವಾಗಲಿ ಅಥವಾ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಒಂದು ಹೋರಾಟ ಮುಂದುವರಿಯಲಿ, ಇದಕ್ಕೆ ಒಂದು ಕಾನೂನುಬದ್ಧವಾದಂಥ ಹೋರಾಟ ನಡೀಲಿ, ಇದರ ಒಂದು ವಿಶ್ಲೇಷಣೆ ನಡೆಸಿಕೊಂಡು ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡುವಂಥ ಅಗತ್ಯ ಇದೆ ಅಂತ ಹೇಳ್ತಾ